ಗುತ್ತಿಗೆದಾರರ ವಿರುದ್ಧ ಬಿಡಿಎ ಗರ್ಜಿಸಿದೆ. 1.5 ಎಕರೆ ಜಾಗದಲ್ಲಿ ನಿರ್ಮಾಣವಾಗಿದ್ದಂತಹ ಶೆಡ್ ಅಂಗಡಿ ಮನೆ ನಿರ್ಮಾಣ ಮಾಡಿದ್ದವರಿಗೆ ಶಾಕ್ ಕೊಟ್ಟಿದೆ. ಇವತ್ತು ಬೆಳ್ಳಂಬೆಳಗ್ಗೆ ಜೆಸಿಬಿ ಗರ್ಜಿಸಿದ್ದು ಅಕ್ರಮ ಕಟ್ಟಡಗಳನ್ನ ನೆಲಸಮ ಮಾಡಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ, ನೋಡ್ಕೊಂಡ್ ಬನ್ನಿ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಜೆಸಿಬಿ ಘರ್ಜನೆ, ಬಿಡಿಎಯಿಂದ ಒತ್ತುವರಿ ತೆರವು ಕಾರ್ಯಾಚರಣೆ. ಎಚ್ಬಿಆರ್ ಲೇಔಟ್ನಲ್ಲಿ ಒತ್ತುವರಿ ಕಟ್ಟಡ ನೆಲಸಮ. ಕಳೆದ 14 ವರ್ಷಗಳಿಂದ ನಮ್ಮದೇ ಜಾಗ ಅಂತ ಕಾರ್ ಗ್ಯಾರೇಜ್, ಕಬ್ಬಿಣದ ಶೆಡ್, ಮನೆ, ಗೋಡೌನ್ ನಿರ್ಮಾಣ ಮಾಡಿಕೊಂಡು ಎಚ್ಬಿಆರ್ ಲೇಔಟ್ ರೈಲ್ವೆ ಗೇಟ್ ಜನ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ರು. ಆದರೆ ಹೀಗೆ ಆರಾಮವಾಗಿದ್ದವರಿಗೆ ಬಿಡಿಎ ಶಾಕ್ ಕೊಟ್ಟಿದೆ. ಸುಮಾರು 1.5 ಎಕರೆ ಜಾಗವನ್ನ ಒತ್ತುವರಿ ಮಾಡಿಕೊಂಡು ಶೆಡ್ ನಿರ್ಮಾಣ ಮಾಡಿಕೊಂಡಿದ್ದ ಜಾಗದಲ್ಲಿ ಏಕಾಏಕಿ ಬಿಡಿಎ ಡೆಮಾಲಿಷ್ ಮಾಡಲಾಗಿದೆ. ಒತ್ತುವರಿ ಜಾಗದಲ್ಲಿ ಕಟ್ಟಿದ್ದ ಮನೆಗಳನ್ನ ಜೆಸಿಬಿ ಮೂಲಕ ನೆಲಸಮ ಮಾಡಿದ್ದಾರೆ. 1.5 ಎಕರೆ ಜಾಗದಲ್ಲಿ ಸುಮಾರು 70 ಕಡೆ ಒತ್ತುವರಿಯನ್ನ ಗುರುತು ಮಾಡಲಾಗಿದ್ದು ಹಂತ ಹಂತವಾಗಿ ತೆರವು ಮಾಡೋದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಯಾರಿಗೂ ಎಕ್ಸ್ಕ್ಯೂಸ್ ಇಲ್ಲ. ಬಿಡಿಎ ಜಾಗವನ್ನ ಮತ್ತೆ ಬಿಡಿಎ ತೆಕ್ಕೆಗೆ ತೆಗೆದುಕೊಳ್ತೀವಿ ಅಂತ ಅಧಿಕಾರಿಗಳು ಶಪಥ ಮಾಡಿದ್ದಾರೆ. ಒತ್ತುವರಿ ಈಗ ಶೆಡ್ಗಳು ಸ್ಕ್ರಾಪ್ ಡೀಲರ್ಸ್ ಎಲ್ಲ ಇದು ಮಾಡ್ಕೊಂಡಿದ್ರು ಶೆಡ್ಗಳು. ಸೊ ಅದನ್ನ ಬೈಕ್ ರಿಮೂವ್ ಮಾಡ್ತಾ ಇದ್ವಿ. 3 ಸರ್ವೆ ನಂಬರ್ ಅಲ್ಲಿ ಆಗಿತ್ತು, 181, 182, 183 ನಲ್ಲಿ. ಸೊ ಅದು ಡೀಟೇಲ್ಸ್ ಎಲ್ಲ ಈಗ ತೆಗಿತಾ ಇದ್ದೀವಿ. 1 ಎಕರೆ 20 ಗುಂಟೆ 60 ಕಡೆ ಗುರುತು ಮಾಡಿದ್ರು. 60ರಿಂದ 70 ಇದೆ. ಕಾರ್ಯಾಚರಣೆ 2 ದಿನ ಆಗ್ಬೋದು. ಇನ್ನು ಇಲ್ಲಿ ವಾಸ ಮಾಡ್ತಾ ಇರುವ ಜನರಂತೂ ನಮ್ಮ ತಾತ ಮುತ್ತಾತಂದಿರ ಕಾಲದಿಂದ ವಾಸ ಮಾಡ್ತಾ ಇದ್ದೀವಿ, ನಮ್ಮ ಹತ್ತಿರ ಮನೆಗೆ ಸಂಬಂಧಪಟ್ಟ ಎಲ್ಲಾ ಪತ್ರ ಇವೆ, ದಯಮಾಡಿ ಬಡವರ ಜೀವನದ ಮೇಲೆ ಬಂಡೆ ಎಳಿಬೇಡಿ, ಬದುಕೋದಕ್ಕೆ ಬಿಡಿ ಅಂತಿದ್ದಾರೆ. ನಮ್ಮ ತಾತನ ಕಾಲದಿಂದ 100 ವರ್ಷ ಇಲ್ಲಿ ನಾವು ವಾಸ ಮಾಡ್ತಾ ಇದ್ವಿ. ಬಿಡಿ ಅವ್ರನ್ನ ಹೇಳ್ಬಿಟ್ಟು ಎಲ್ಲ ಹೊಡೆದಾಕಕ್ಕೆ ಬಂದಿದ್ದಾರೆ ಸರ್. ಎಲ್ಲ ಸಡನ್ಲಿ ಬಂದು ಮನೆಗಳೆಲ್ಲ ಹೊಡಿತೀನಿ, ನೀವು ಸಾಮಾನೆಲ್ಲ ಎತ್ತು ಆಚೆ ಎತ್ತಿ ಇಲ್ಲಿ 100 ವರ್ಷ ನಮ್ಮ ತಾತನ ಕಾಲದಲ್ಲಿ ಹಿಂದೆ ನಾವು ಹೊಲ ಮಾಡ್ತಾ ಇದ್ವಿ. ನಮ್ಮ ತಾತ ಕಾಳಿಯಪ್ಪನ ಹೆಸರು ಇದೆ, ಪತ್ರ ಎಲ್ಲ ಇದೆ. ಅದು ತೋರಿಸಿದ್ರೆ ಅದೆಲ್ಲ ಆಗಲ್ಲ, ವಿಡಿಯೋ ಇದೆ ಅಕ್ವೈರ್ ಆಗಿದೆ, ಹಂಗಂಗೆ ಹೇಳ್ತಾ ಇದ್ದಾರೆ. ನಾವು ಬಡವರು ನಾವು ಏನು ಮಾಡೋದು? ಒಟ್ಟಾರೆ ಬಿಡಿಎ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದು ಬರೀ ಶೆಡ್ ಅಲ್ಲ, ಮನೆಗಳನ್ನು ಡೆಮಾಲಿಷ್ ಮಾಡ್ತೀವಿ ಅಂತಿದ್ದಾರೆ. ಎಷ್ಟು ಮನೆಗಳನ್ನ ಡೆಮಾಲಿಷ್ ಮಾಡ್ತಾರೆ, ಸ್ಥಳೀಯರ ಪ್ರತಿಕ್ರಿಯೆ ಏನಾಗಿರುತ್ತೆ ಅಂತ ಕಾದು ನೋಡಬೇಕಾಗಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.